ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲೇ ಹೇಳ್ಬಿಡ್ತೀನಿ, 28 ಲೋಕಸಭಾ ಕ್ಷೇತ್ರದ ಒಂದು ಸಮೀಕ್ಷೆಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಈ ಕ್ಷಣ, ಈ ದಿನ ಮತದಾರರ ಬಳಿ ರಾಜಕೀಯ ಪಕ್ಷಗಳು ಹೋದರೆ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಿಕೊಳ್ಳುತ್ತೆ, ಆ ಸ್ಥಾನ ಗಳಿಸಿಕೊಳ್ಳೋದಕ್ಕೆ ಏನು ಕಾರಣ, ಯಾವ ಸಮುದಾಯ ವೋಟ್ ಹಾಕಿದ್ರು, ಗ್ಯಾರಂಟಿ ಯೋಜನೆಗಳಿಂದಾಗಿ ಮಹಿಳೆಯರು ಯಾರ ಪರ ಇದ್ದಾರೆ, ಬೇರೆ ಬೇರೆ ಜಾತಿ ಸಮೀಕ್ಷೆಗಳಾಗತ್ತಲ್ಲ, ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ವೋಟ್ ಹಾಕಿದ್ರು, ಎಷ್ಟು ಪರ್ಸೆಂಟೇಜ್, ಆ ನಂತರ ಕೊನೆಗೆ ಬರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಎಷ್ಟು ಮತ್ತು ಕಾಂಗ್ರೆಸ್ ಎಷ್ಟು. ಇಷ್ಟೇ ಸಿಂಪಲ್. ರೈಟ್. ಸೊ ರಿಪಬ್ಲಿಕ್ ಕನ್ನಡದ ಮಹಾ ಸರ್ವೆ ಇದು. ಈ ಕ್ಷಣದಲ್ಲಿ ಎಲೆಕ್ಷನ್ ನಡೆದ್ರೆ ಅಂತ ನಾರ್ಮಲಿ ಒಪಿನಿಯನ್ ಪೋಲ್ಸ್ ಎಲ್ಲರೂ ಮಾಡ್ತಾರೆ, ಆದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಪಿನಿಯನ್ ಪೋಲ್ ನ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಏನು ಮ್ಯಾಟರ್ ಆಗತ್ತೆ ಕರ್ನಾಟಕದಲ್ಲಿ ಇರುವಂತ 28 ಲೋಕಸಭಾ ಕ್ಷೇತ್ರಗಳಲ್ಲಿ, ವಾಟ್ ಮ್ಯಾಟರ್ಸ್ ಮೋಸ್ಟ್ ಅನ್ನೋದನ್ನ, ಜನತೆಯ ನಾಡಿ ಮಿಡಿತ ಏನು ಅಂತ. ಒಂದ್ ಕಡೆ ಮೋದಿ ಅಲೆ ಇದೆ, ರಾಮ ಮಂದಿರ ಎಫೆಕ್ಟ್ ಇದೆ, ಮತ್ತೊಂದ್ ಕಡೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದೆ, ಕಾಂಗ್ರೆಸ್ ಇನ್ಕಂಬೆಂಟ್ ಇದೆ. ಸೊ ಇದೆಲ್ಲ ಅಂಶಗಳನ್ನ ಪರಿಗಣಿಸಿದ್ರೆ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ, ಬಹಳ ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ಕರ್ನಾಟಕದ ಮತದಾರ ಅತ್ಯಂತ ಪ್ರಬುದ್ಧ ಮತದಾರ, ಅತ್ಯಂತ ಚಾಣಾಕ್ಷ ಮತದಾರ. ಸೊ ಕರ್ನಾಟಕದ ಮತದಾರ ಏನ್ ಹೇಳ್ತಾನೆ ಅನ್ನೋದು ಬಿಜೆಪಿಗೂ ತುಂಬಾ ಮ್ಯಾಟರ್ ಆಗುತ್ತೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿಗೆ ಕರ್ನಾಟಕ, ಕಾಂಗ್ರೆಸ್ಗೂ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ಅಸ್ತಿತ್ವ ಇರೋದೇ ಕರ್ನಾಟಕದಲ್ಲಿ. ಸೊ ಅಲ್ಟಿಮೇಟ್ಲಿ ಮಾಡು ಇಲ್ಲವೇ ಮಡಿ, ಎರಡು ಪಕ್ಷಗಳಿಗೂ ಮೈತ್ರಿ ಅಂತೂ ಆಗೋಗಿದೆ. ಏನಾಗತ್ತೆ? ಬಾಬು ಅವರು ಕೂಡ ಕಳೆದ ಬಾರಿ ಸಾಕಷ್ಟು ಪ್ರದೇಶಗಳಿಗೆ ಸುತ್ತಾಡಿದ್ರು. ಶ್ರೀಲಕ್ಷ್ಮಿ ಅವರು ಸುತ್ತಾಡಿದ್ದಾರೆ, ನಾನು ಸುತ್ತಾಡಿದ್ದೀನಿ. ಎಸ್ ಬಾಬು. ಜಯಪ್ರಕಾಶ್ ರೆಡ್ಡಿ ಸರ್ ಇವತ್ತು ಆಲ್ರೆಡಿ ಇದೆ ನಮ್ಮ ಹತ್ರ, ನಾವು ತೋರ್ಸಕ್ಕಾಗಲ್ಲ ನಂಬರ್. ಹೌದು, ನೀವು ಪಕ್ಕದ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಫಸ್ಟ್ ಪೇಜ್ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಅವ್ರಿಗಿನ್ನ ರಿವೀಲ್ ಮಾಡಿಲ್ಲ. ನೋಡಿ, ರಿಪಬ್ಲಿಕ್ ಕನ್ನಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಫಸ್ಟ್ ಅನ್ನೋದ್ರಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಾನೆ ಇದೆ. ಪೊಲಿಟಿಕಲ್ ವಿಚಾರವಾಗಿ ಸುದ್ದಿಗಳನ್ನು ಬ್ರೇಕ್ ಮಾಡೋದ್ರಲ್ಲಿ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಕೂಡ ರಿಪಬ್ಲಿಕ್ ಕನ್ನಡ ಕರೆಸ್ಕೊಳ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಇದೇ ಸರ್ವೆ ಮಾಡಿತ್ತು ಪಿಮಾರ್ಕ್ ಸಂಸ್ಥೆ. ಆ ಸಂದರ್ಭದಲ್ಲಿ ಹೇಗಿತ್ತು, ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಹತ್ರ 1 ತಿಂಗಳಾಗಿದೆ, ನಿನ್ನೆಗೆ 1 ತಿಂಗಳು ಎಕ್ಸಾಕ್ಟ್ ಆಗಿ. ಸೊ ಈಗ ಇವತ್ತಿನ ರಿಪೋರ್ಟ್ ಏನು ಹೇಳ್ತಾ ಇದೆ, ಈ ಕ್ಷಣಕ್ಕೆ ಚುನಾವಣೆ ನಡೆದಿದ್ದೆ ಆದ್ರೆ ಮತದಾರ ಪ್ರಭು ಯಾರಿಗೆ, ಯಾರ ಕೈ ಹಿಡಿತಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಸರ್ವೆ. ರಿಪಬ್ಲಿಕ್ ಕನ್ನಡದಲ್ಲಿ 28 ಕ್ಷೇತ್ರಗಳಲ್ಲಿ ಯಾರ ಪಾರುಪತ್ಯ. ಈ ಕ್ಷಣ ಎಲೆಕ್ಷನ್ ನಡೆದ್ರೆ ಇನ್ನೂ ತುಂಬಾ ದಿನ ಇದೆ. ರಾಜಕೀಯ ನಾಯಕರುಗಳು 1 ವಾರದಲ್ಲಿ ಆಟ ಚೇಂಜ್ ಮಾಡಿಬಿಡ್ತಾರೆ. ಕೆಲವು ನಾಯಕರು ಕಾಲಿಟ್ರೆ ಕೆಲವು ಪಕ್ಷ ಗೆಲ್ಲುತ್ತೆ, ಕೆಲವು ನಾಯಕರು ಕಾಲಿಟ್ರೆ ಕೆಲವು ಪಕ್ಷಗಳು ಸೋಲುತ್ತೆ. ಇಂಥದ್ದೆಲ್ಲ ನಡೆದ ಇತಿಹಾಸಗಳನ್ನು ನಾವು ನೋಡಿದ್ದೀರಿ. ದಳಕಮಲ ಮೈತ್ರಿ ಫಸ್ಟ್ ಟೈಮ್. ದಳಕಮಲ ಮೈತ್ರಿ ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿಯ ಮರ್ಮಾಘಾತ ಕಾಂಗ್ರೆಸ್ ಹಾಗೂ JDS ಮೈತ್ರಿಕೂಟಕ್ಕೆ ಉಂಟಾಗಿತ್ತು ಅಂತಂದ್ರೆ ಒಂದೇ ಒಂದು, ಅದು ಕೂಡ ಬೆಂಗಳೂರು ಗ್ರಾಮಾಂತರ. ಬಿಜೆಪಿ ನಿರೀಕ್ಷೆ ಕೂಡ ಮಾಡಿರ್ಲಿಲ್ವೇನೋ ಗೊತ್ತಿಲ್ಲ, ಅವರಿಗೆ ಆಂತರಿಕವಾಗಿ ಅಕಾನ್ಫಿಡೆನ್ಸ್ ಇದ್ದಿರ್ಬೋದು. 25 ಕ್ಷೇತ್ರ, ಜನಸಾಮಾನ್ಯ ಮಾತ್ರ ಅದನ್ನ ನಂಬಿರಲಾರ. 25 ಕ್ಷೇತ್ರ ಬಂದುಬಿಡ್ತಾರೆ ಅವರಿಬ್ಬರು ಜೊತೆಗೆ ಹೋದಾಗ ಅಂತೇಳಿ. ಈ ಬಾರಿ ಉಲ್ಟಾ ಆಗಿದೆ. ಬಿಜೆಪಿ ಮತ್ತು JDS ಜೊತೆಯಾಗಿ ಹೋಗಿದೆ, ಕಾಂಗ್ರೆಸ್ ಸಿಂಗಲ್ ಪಾರ್ಟಿಯಾಗಿ ಹೋಗಿದೆ. ಈ ಕ್ಷಣ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷಕ್ಕೆ ಜಯ ಉಂಟಾಗತ್ತೆ? ಓಕೆ, ಈಗ ನಾವು ಎಷ್ಟು ಜೋಶಲ್ಲಿ ಇದ್ವಿ ಅಂತಂದ್ರೆ ನಮ್ಮ ಹೆಸರುಗಳನ್ನೇ ಹೇಳ್ಕೊಂಡ್ಲಿಲ್ಲ ಆರಂಭದಲ್ಲಿ. ಇರ್ಲಿ ಪರವಾಗಿಲ್ಲ, ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಆಂಕರ್ ಬಾಬು ನಮ್ಮ ಸಹೋದ್ಯೋಗಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಮ್ಮೊಂದಿಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂತಹ ರವೀಂದ್ರ ರೇಷ್ಮೆ ಅವರು, ಬಿಜೆಪಿ ವಕ್ತಾರರಾಗಿರುವಂತಹ MJ ಮಹೇಶ್ ಅವರು, ಹಾಗೂ JDS ವಕ್ತಾರರಾಗಿರುವಂತಹ ಮತ್ತೊಬ್ಬ ಮಹೇಶ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರು ಕೂಡ ಜಾಯ್ನ್ ಆಗ್ತಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಫಸ್ಟ್ ರಿಯಾಕ್ಷನ್ ಎಲ್ಲರೂ ಕೇಳ್ಕೊಂಡ್ಬಿಡ್ತೀನಿ. ಮೊದಲಿಗೆ ಬಿಜೆಪಿ ಹತ್ರ ಹೋಗೋಣ. ಸರ್, ಏನ್ ನಂಬರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 28. ಸರ್ JDS
ನನ್ನ ಪಕ್ಷದ ಪ್ರಕಾರ 26 ಗೆಲ್ತೀವಿ ಸರ್. 26 ಪಕ್ಕದಲ್ಲೇ 2 ನಂಬರ್ ಡೌನ್ ಆಗೋಯ್ತು. ರೇಷ್ಮೆ ಸರ್, ನೀವು ಇದನ್ನ ಹೆಂಗ್ ನೋಡ್ತೀರಿ? ಅಂದ್ರೆ ಈಗ ಬರುವಂತ ಈಗ ಚುನಾವಣೆ ನಡೆದ್ರೆ ಮತ್ತು ಘಟಾನುಘಟಿ ಮೋದಿ ಅಂತವ್ರು ಅವರೆಲ್ಲ ಅಖಾಡಕ್ಕೆ ಇಳಿದ ನಂತರ ಆಗುವಂಥದ್ದು ಹೆಂಗ್ ನೋಡ್ತೀರಿ ಇದನ್ನು? ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈ ನಾವು ಆರಂಭದಲ್ಲಿ ಹಿಂಗೆ ಕೊಡ್ತೀವಲ್ವಾ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಹೇಳಿ, ಅದು ಹೆಂಗಾಗುತ್ತೆ ಆಮೇಲೆ ಅಂತ ನೋಡಿ. 2014ರಿಂದ ಆರಂಭಿಸಿ ಸತತವಾಗಿ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕರ್ನಾಟಕ ಮತದಾರ ಬಿಜೆಪಿ ಪರವಾಗಿ ತುಂಬಾ ಉದಾರವಾಗಿದ್ದ. ವಿಶೇಷವಾಗಿ ಮೋದಿಯವರ ಪರವಾಗಿ ಒಂದು ಆರಾಧನಾ ಭಾವ, ವಿಶ್ವಾಸವನ್ನು ಪ್ರಕಟಗೊಳ್ತಾ ಬಂತು. 2014ರ ಲೋಕಸಭಾ ಚುನಾವಣೆಯಲ್ಲಿ 17 ಲೋಕಸಭಾ ಸೀಟ್ ಕೊಟ್ಟಿದ್ದಷ್ಟೇ ಅಲ್ಲ, ಬಿಜೆಪಿಗೆ 132 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟರು ಕರ್ನಾಟಕದ ಮತದಾರರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅತಿಯಾದ ಆತ್ಮವಿಶ್ವಾಸದಿಂದ 6 ತಿಂಗಳ ಮುಂಚೆನೇ ಜನಾಶೀರ್ವಾದ ಯಾತ್ರೆಯಿಂದ ಪ್ರಚಾರ ನಡೆಸಿದ್ರು. ಆದರೂ ಕೂಡ ಕಾಂಗ್ರೆಸ್ 130 ಇದ್ದಿದ್ದು 78 ಆಯಿತು, ಬಿಜೆಪಿ 48 ಇದ್ದಿದ್ದು 104 ಆಗಿತ್ತು. 2019ರ ಲೋಕಸಭಾ ಚುನಾವಣೆ ವಿರೋಧ ಪಕ್ಷ ಪೂರ್ತಿ ಕೊಚ್ಚೋಗ್ಬಿಡ್ತು. ಅವ್ರಿಗೆ 25 ಪ್ಲಸ್ ಮಂಡ್ಯ ಸೇರಿ 26 ಸೀಟ್ ಕೊಟ್ಟಿದ್ದು ಅಷ್ಟೇ ಅಲ್ಲದೆ 172 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡ್ ಕೊಟ್ಟಿದ್ರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು. ಅಂದ್ರೆ ಜನಪ್ರಿಯತೆಯ ಉತ್ತುಂಗದ ಶಿಖರಕ್ಕೇರಿದ ಬಿಜೆಪಿ 3 ವರ್ಷ ಅವ್ರ ಸಾಧನೆ ನೋಡಿದ್ರಲ್ಲ, ಅವ್ರ ಸರ್ಕಾರ ಅದಕ್ಕಿಂತ ಜಾಸ್ತಿ ಆಗುತ್ತೆ ಹೆಂಗೆ ಅಂತ ಹೇಳ್ತೀರಿ? ಪ್ರಪಾತಕ್ಕೆ ಬಂದ್ಬಿಟ್ರು. ಜಾಸ್ತಿ ಆಗ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಯಾಕಂತಂದ್ರೆ ಈ 1,17,00,000 ಜನ ಗೃಹಲಕ್ಷ್ಮಿ ಇರಿದಾರಲ್ಲ, ಅಂದ್ರೆ ಮನೆಗೆ 4 ಕೋಟಿ, ಸುಮಾರು 4.25 ಕೋಟಿ ಮತದಾರನ ಕೊಟ್ಟಿದೀವಿ, ನೀರು ಕೊಡ್ತಾ ಮಾತನ್ನ ಹೇಳಿದ್ರು. ಅದನ್ನು ಕೂಡ ನಾವು ಈ ಬಾರಿಯ ರಿಸಲ್ಟ್ ಅಲ್ಲಿ ಸಮೀಕ್ಷೆ ಜಯಪ್ರಕಾಶ್ ಲಕ್ಷ್ಮಿ ಮೇಡಮ್ 1 ನಿಮಿಷ ನೀವು ನಮಗೆ ಇನಿಷಿಯಲ್ ಕಾಮೆಂಟ್ ನೀವು ಕೇಳಬೇಕಲ್ವಾ ನೀವು? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋದ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.